ಪ್ರಶ್ನೆ ಕೇಳಿ ನೀನು ಧರ್ಮದ ವ್ಯಕ್ತಿಯ ಅಣ್ಣ ಧ್ವನಿ ಕೇಳ್ತದೆ ಅಣ್ಣ ಸೌಂಡ್ ಅಷ್ಟೇ ಕೇಳ್ತದೆ ಸೌಂಡ್ ನೆನ್ಸಕ್ಕೆ ಬದುಕು ಮೂರೇ ಪದ ಇರುತ್ತೆ. ಮೂರೇ ಪದ. ಬದುಕು ಸವಿಸೋದಲ್ಲ, ಸವಿಯುವುದು. ಬದುಕು ಸವಿಸೋದಲ್ಲ, ಸವಿಯುವುದು. ಈ ಮೂರೇ ಮೂರು ಪದಗಳ ಬದುಕು ಸವಿಸೋದಲ್ಲ, ಸವಿಯೋದು ಗೊತ್ತಾಗುತ್ತಲ್ಲ, ವ್ಯಾನಿಷ್ ಆಗೋದು, ಸವಿಯೋದು ಎಸೆನ್ಸ್, ಯು ಹ್ಯಾವ್ ಟು ಎಂಜಾಯ್. ಈ ಬೆಣ್ಣೆ ದೋಸೆ ತಿಂತ ಎಂಜಾಯ್ ಮಾಡ್ತೀಯಲ್ಲ, ಪಾನಿಪುರಿ, ಗೋಲ್ಗುಪ್ಪ, ಆ ಥರ ಸವಿಯೋದು ಅಂತ ಹೇಳ್ತಾರೆ. ಮೂರೇ ಪದದಲ್ಲಿ ಓಕೆ ಬದುಕಿನ ಸಂಪೂರ್ಣ ಚಿತ್ರವನ್ನ ತಿಳಿಸಿದಂತಹ ನನ್ನ ಕನ್ನಡದ ಆಸಕ್ತಿ ಕೆರಳಿಸಿ ಇವತ್ತು ಅವರ ಕಾವ್ಯಗಳನ್ನ, ಕವನಗಳನ್ನ ಆಕರ್ಷಣೆಗೆ ಒಳಮಾಡಿದಂತಹ ಮಹಾಚೇತನ ದಾರಾ ಬೇಂದ್ರೆ ಅಜ್ಜಾರ್ನ ನೆನೆಸ್ತಾ ಈ ವೇದಿಕೆಯ ಮೇಲಿರೋ ಗಣ್ಯಮಾನ್ಯರೇ, ಅಲ್ಲೊಂದಷ್ಟು ಪೂಜ್ಯರು ನನ್ನ ಲರ್ನೆಟ್ ಲೆಕ್ಚರ್ಸ್ ಅವರೇ, ಮತ್ತೆ ಪ್ರೀತಿಯ ಯುವ ತರುಣ ತರುಣಿಯರೇ, ಹೊಸ ಕನಸುಗಳನ್ನ ಬೆನ್ನು ಹಚ್ಚಿಕೊಂಡು ಹೊಸ ಲೋಕಕ್ಕೆ ಪ್ರವೇಶ ಪಡೆಯೋದಕ್ಕೆ ಆಗಮಿಸಿ ಬಂದಿರತಕ್ಕಂಥ ಈ ಸಂಜೀವಿನಿ ಪದವಿ ಪೂರ್ವ ಕಾಲೇಜ್ ನಿಮ್ಮೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀವು ಈ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾತ್ರಲ್ಲ, ಅನುಶ್ರೀ ಅಂತ ಹೆಸರು ಕೇಳಿದ್ದೀರಾ? ಎಸ್, ವೆರಿ ಗುಡ್. ಅದೇ ತರ ಇನ್ನೊಂದು 10 ವರ್ಷ ಹೋದ್ರೆ ಗೀತಾ ಅವರು ಆ ಲೆವೆಲ್ಗೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆ ಹೇಳಿದ್ರೆ ಇವತ್ತು ನಾನು ಆನೊಂದು ಆಫರ್ ಕೊಡ್ತೀನಿ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಮುಖಗಳನ್ನು ನೋಡೋದ್ರಲ್ಲಿ ಗೊತ್ತಾಗತ್ತೆ, ನೀವೆಲ್ಲರೂ ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 190% ಅಂತ ಹೇಳ್ತೀವಲ್ಲ ನಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ, ನನ್ನ ಸೇರ್ಕೊಂಡಿದ್ದು ನಾವೆಲ್ಲ ಹಳ್ಳಿಯಿಂದ ಬಂದವರು. ಮೋಸ್ಟ್ ಆಫ್ ಇದೆಲ್ಲ ಹಳ್ಳಿಯಿಂದ ಬಂದಲ್ವ. ಈ ಹಳ್ಳಿಯಿಂದ ಬಂದವ್ರಿಗೆ ಒಂದು ಕೀಲರ ಮೇಲೆ ಹಾಕ್ತಾರೆ. ಯಾಕಂದ್ರೆ ಇನ್ಶರ್ಟ್ ಮಾಡಿರಲ್ಲ, ಶೂ ಹಾಕಿರಲ್ಲ, ಟೈ ಕಟ್ಟಿರಲ್ಲ. ನೀವೆಲ್ಲ ಒಂಚೂರು ಉತ್ತಮ ಆಗ್ತಾರೆ, ಏನೋ ಯೂನಿಫಾರ್ಮ್ ಹಾಕೊಂಡು ಚಿಂಗಿ ಚೆಕ್ಕ. ಬಟ್ ನಮ್ದೆಲ್ಲ ಹಂಡ, ನಾವು ಸರ್ ಓದಿ ಬಂದ ವಿನೋದ ಹಂಡ ಬಣ್ಣ ಚಡ್ಡಿ, ಒಂದು ಕೆಟ್ಟ, ಅದು ಬಂದು ಕೆಟ್ಟ ನಮಗೆ ಬಣ್ಣದ ತಂಗಿ, ಅವು ಸಂಧ್ಯಾನ ಮೌತದ್ದು, ಈ ಥರದೆಲ್ಲ ಹಾಕೊಂಡು ಓದಿರ್ತೀವಿ ನಾವು. ಓಕೆ, ಒಂಥರ ತುಡಿತ ಇರತ್ತಲ್ಲ, ಒಂದು ಸಾಧಿಸ್ಬೇಕಲ್ಲ ನಾವು. ಆ ತುಡಿತ ನಮ್ಮಲ್ಲಿ ಹೆಚ್ಚಾದಂಗೆಲ್ಲ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಓದೋದ್ರ ಬಗ್ಗೆ ಆಸಕ್ತಿ ಕೆರಳಿಸ್ಕೊಂಡು ಹೋಗ್ತಾ ಹೋಗ್ತೀವಿ. SLC ನಲ್ಲಿ ಗೊತ್ತಿಲ್ಲ 95 ತಲುಪಿದ್ದೀವಿ. ಶಿವಮೊಗ್ಗದಿಂದ TVS ಕಾಲೇಜಿಗೆ PUC ಹೋಗಿ ಸೇರ್ಕೊಳ್ತೀವಿ. ಹುಚ್ಚಿಕೋಳಿ ಮನಸ್ಸು ಸೈನ್ಸ್ ತಗೊಂಡುತ್ತೆ, PCM ತಗೋತೀವಿ. ಅದು 1 ರಿಂದ 10 ಕನ್ನಡ ಮೀಡಿಯಂ ಅಲ್ಲಿ ಹಂಡ ಬಂಡ ಚಟ್ಟಿ ಹಾಕೊಂಡಿರೋನು, ಕಬ್ರಾಸ್ ಹಳ್ಳಿ ಅಂತೂರು. ಶಿವಮೊಗ್ಗ ಅಂತ TVS ಹೈಟೆಕ್ ಅಂತಿರಲ್ಲ, ಹೈಟೆಕ್ ಪದ ಅರ್ಥನೇ ಗೊತ್ತಿಲ್ಲ, ತುಂಬಾ ಜನ ಹೇಳ್ತಾರೆ ಹೈಟೆಕ್ ಅಂತ. ಹೈಟೆಕ್ ಬಗ್ಗೆ ಆಮೇಲೆ ಸ್ವಲ್ಪ ಹೇಳ್ತೀನಿ ನಾನು ಸಂಕ್ಷಿಪ್ತವಾಗಿ. ಅಲ್ಲಿ ಫಸ್ಟ್ PUCಗೆ ನಿಂತರ ಕೂತಾಗ ಅಲ್ಲಿ ಒಂದಷ್ಟು ಕಾನ್ವೆಂಟ್ಗಳಿಂದ ಬಂದಿರ್ತಾರೆ ಮಕ್ಕಳು. SSLC ಅವರು ಇಂಗ್ಲಿಷ್ ಮೀಡಿಯಂ ಓದ್ಕೊಂಡು, ನಮ್ಮ ಬಾಜು ಮಿಲ್ಸಿನೋ ಪಕ್ಕ. ಸೊ ಆ ಬಾಜು ಕುಂತವನು ಸುಮ್ಮನೆ ಟಸ್ಪಸ್ರು, ವಾಟ್ ಯು ಆರ್ ಫ್ರಮ್, ಇದು ಒಳ್ಳೆ ಎಡವಟ್ಟ ಆಗ್ತದ, ತಪ್ಪು ಮಾಡ್ಬಿಟ್ಟ, ಸುಮ್ಮನೆ ನಮ್ಮ ಊರಾಗೆ ಒಂದು ಹೊನ್ನಾಳೆ ಕನ್ನಡ ಆರ್ಟ್ಸೋ ಪಾರ್ಟ್ಸೋ ತಗೊಂಡು ಉದ್ದ ಹಾಕಿದ್ನ ಅಂತ ಒಂದು ಮನಸ್ಸು ಹೇಳ್ತಿತ್ತು. ಆದ್ರೂ ಈಗ ಸಂಸ್ಕೃತಕ್ಕೆ ಬಿಟ್ಬಿಡಿದ್ವಿ, ಈಜಬೇಕಲ್ಲ. ಸೊ ಈ ಥರದೆಲ್ಲ ಹುಚ್ಚು ಪ್ರಯತ್ನಗಳನ್ನೆಲ್ಲ ಮಾಡಿ ಮೇಲೆ ಬರಬೇಕಾಗತ್ತೆ. ಈಗ ಪ್ರಬಲಿಕ ಕೊಡೋದವರಿದ್ದಾರೆ, ಸರ್ ಇದ್ದಾರೆ, ಸುಮ್ಮನೆ ಬಂದಿಲ್ಲ. ಸರ್ ಎಲ್ಲ ಹೇಳಿದ್ರು, ಒಂದು ಹೈಸ್ಕೂಲ್ ಅನ್ನ ಕಟ್ಬಿಟ್ಟು ಕಾಕೋಳಂತ ಗ್ರಾಮದಲ್ಲಿ ಹಳ್ಳಿ ಒಳಗಡೆ ಒಂದು ಹೈಸ್ಕೂಲ್ ಅಂತ ಕಟ್ಬಿಟ್ಟು ಅಲ್ಲೊಂದಷ್ಟು ವಿದ್ಯಾರ್ಥಿಗಳನ್ನು ಹೊರಗಡೆ ಹಾಕ್ಬಿಟ್ಟು ಒಂದು ಹಂತಕ್ಕೆ ಹೋಗಿರ್ತಾರೆ. ಅಲ್ಲೊಂದಷ್ಟು ಪರಿಶ್ರಮ ಆಗತ್ತೆ. ಆಗಲ್ಲ, ಯಾರು ಸ್ವಾರ್ಥಕ್ಕೆ ಮಾಡಿರಲ್ಲ, ಯಾರು ಸ್ವಾರ್ಥಕ್ಕೆ ಮಾಡಲ್ಲ. ಲಾಸ್ಟ್ ಇಯರ್ನಲ್ಲಿ ನಾವು ಪತ್ರಿಕೆಗಳಲ್ಲಿ ಓದಿದ್ವಿ, ವಾಟ್ಸಪ್ ಅಲ್ಲಿ ನೋಡಿದ್ವಿ, ಸ್ಟೇಟಸ್ ಅಲ್ಲಿ ನೋಡಿದ್ವಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ. ಈ ನಿಮ್ಮ ಸಂಜೀವಿನಿ ಕಾಲೇಜು, ಈ ಕಾಲೇಜಿನಲ್ಲಿ ಹೋದ ವರ್ಷ
ಒಬ್ಬ ವಿದ್ಯಾರ್ಥಿನಿ ಹಾವೇರಿ ಜಿಲ್ಲೆಗೆ ಪ್ರಥಮ ಬರ್ತಾರೆ. ಹೆಸರು ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದಾರೆ ಅಂತಂದಾಗ ಈಗ ನಿನ್ನಲ್ಲೊಂದು ಸಣ್ಣ ಯೋಚನೆ ಬರ್ಬೇಕಲ್ಲ. ಸಂಜೀವಿನಿ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಹಾವೇರಿ ಜಿಲ್ಲೆನಲ್ಲೇ ಟಾಪರ್ ಅಂತಾಗಿ ನಾವು ಫ್ಲೆಕ್ಸ್ ಹಾಕಿದಾಗ, ಮತ್ತೆ ಈ ಹಾವೇರಿ ಜಿಲ್ಲೆಯಲ್ಲಿ ಏನು ಹೈಟೆಕ್ ಕಾಲೇಜುಗಳು ಅಂತೀವಲ್ಲ ಅವರ ಕೊಡುಗೆ ಏನು? ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್? ಅವರ ಕಾಲೇಜಲ್ಲಿರೋ ವಿದ್ಯಾರ್ಥಿನಿ ಕಟೌಟ್ ಯಾಕೆ ಬರಲಿಲ್ಲ? ಯಾಕೆ ಹೇಳಿದ್ರೆ ನಾವು 35 ವರ್ಷದಿಂದ ಇದೇ ದಂಧೆ ಮಾಡ್ಕೊಂಡು ಬರ್ತಾ ಇದ್ವಿ. ಭಾಷಣ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ನೇಷ್ಟಗಳಿಗೆ ಈ ಹೆಣ್ಮಕ್ಳೇನು ಕನ್ನಡಿ ಮುಂದೆ ಡ್ರೆಸ್ ಮಾಡ್ತಾರೆ, ಟೈಮೇ ಗೊತ್ತಾಗಲ್ಲ. ಆ ತರ ನೇಷ್ಟ ಕೈಯಲ್ಲಿ ಮೈಕ್ ಕೊಟ್ಟರೆ ದೊಡ್ಡ ಅಪಘಾತ ಆಗುತ್ತೆ. ನೋಡಿ ನೀವು ಕೂತ್ ಬಿಡಿದ್ರೆ ಅದಕ್ಕೆ ಹಣೆ ಬರ ಮೋಸ್ಟ್ಲಿ 3 ಗಂಟೆ 4 ಗಂಟೆ ಆಗತ್ತೆ ನಾನು ಪೊಲೀಸ್ ಸ್ಟಾಪ್ ಬಿಡೋದು. ಅಲ್ಲಿವರೆಗೂ ಕಾಮಗಳನ್ನೇ ಇರ್ತೀವಿ, ಪೊಲೀಸ್ ಸ್ಟಾಪ್ ಬಿಡಲ್ಲ. ಹೆದರ್ಕ ಬಿಡೋಣ, ಬೇಗ ಮುಗಿಸ್ತೀವಿ. ನನಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. 3:30 ಬಿಡ್ತಾರೆ ಮಾರ, ನಂದು 2 ಗಂಟೆ ಒಂದು ಅಪಾಯಿಂಟ್ಮೆಂಟ್ ಇತ್ತು, ಅಲ್ಲೆಲ್ಲೋ ಹೋಗೋದು ಕಳಿಸ್ಕೊಡ್ತೀನಿ. ಈ ಕೆಲವೆಲ್ಲ ಚಿಕ್ಕ ಸಂಗತಿಗಳು ತುಂಬಾ ಖುಷಿ ಕೊಡುತ್ತೆ ಕಣ್ಣ ಜೀವನದಲ್ಲಿ. ಯಾಕಂತಂದ್ರೆ ಎಲ್ಲ ಬಂಟಗಳನ್ನು ನೋಡಿದ್ದೀನಿ ನಾನು. ಒಬ್ಬ ಅತಿಥಿಯಾಗಿ ಹೋದಾಗ ಕಾರ್ ಕಳಿಸಿರ್ತಾರೆ, ಅದು ಜೌನಂತ ಕಾರು. ಅದ್ರ ಮಂಗ್ಯಂತರ ನಿಂದು ಕೂರಿಸ್ತಾನೆ ಡ್ರೈವರ್. ಮುಂದೊಬ್ಬ ಕರ್ಕಂದ ಎಸ್ಕಾರ್ಟ್, ಯಾಕಂದ್ರೆ ನಮ್ಮ VIP ನೋಡಿ ಯಾವ ಆರ್ಡರ್ ಮಾಡ್ಬಿಟ್ರೆ ಬೂಮ್ರಾ ತರ ನಾವು ದೊಡ್ಡ ಪ್ಲೇಯರ್ ಅಲ್ಲ. ನಮ್ಗೆ ಎಸ್ಕಾರ್ಟ್ ಮಾಡಕ್ ಒಬ್ಬ ಸರ್ ಬಂದಿರ್ತಾರೆ, ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಭಯಾನಕರ ಹಾಸ್ಪಿಟಾಲಿಟಿಗಳು, ಒಳಗೋದ ತಕ್ಷಣ ಎಲ್ಲ ಹೈಟೆಕ್ ಡ್ರಿಂಕ್ಸ್ಗಳು, ಇವು ವಿಚಿತ್ರ ಅನಿಸ್ಬಿಡತ್ತೆ. ಅಲ್ಲಿ ನಂಗೆ ಸಂಸ್ಕೃತಿ ಸಂಸ್ಕಾರದ ವಾಸನೆ ಸಿಗಲ್ಲ, ಎಸೆನ್ಸ್ ಇರಲ್ಲ ಅಲ್ಲಿ. ಬಟ್ ನಂಗೆ ಗೊತ್ತಿಲ್ಲ, ನಮ್ ಬೈಕರ್ ಸರ್ ಹೇಳಿದ್ರು ಪಿಕಪ್ ಮಾಡೋದು ಸಹ, ನಾವ್ ಯಾವ ಸೀಮೆ ಇರೋದು ನಾವರ ಅಂತ ಬರೀ ಕೊಡೋದು ಕಟ್ಟೇನು ಹಾಕಿಲ್ಲ. ಏನೋ ನನಗೊಂದಷ್ಟು ದೇವ್ರು ಕೊಟ್ಟಿದ್ದನ ಮಕ್ಕಳೊಟ್ಟಿಗೆ ಹಂಚ್ಕೊಳ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ದೆ. ಸ್ನೇಹಿತರೆ, ನಂಗೆ 61 ವರ್ಷ. ಬರ್ಬೇಕಾದ್ರೆ ಇದು G+2, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಲ್ಯಾಂಗ್ವೇಜ್ ಅಲ್ಲಿ G+2 ಅಂತೀವಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ನೋಡಿದೆ, ಹತ್ಕೊಂಡು ಬಂದೆ. ಅಲ್ಲಿಂದ ಮೇಲೆ ಹತ್ಕೊಂಡು ಬಂದಾಗ ನಂಗೆ ಏನು ಆಯಾಸ ಆಗಲಿಲ್ಲ. ಈ ಪ್ರಕೃತಿ, ಇದು ಇಟ್ಸ್ ಎ ನೇಚರ್ ಆಫ್ ಲಾ ಅಂತ ಹೇಳ್ತಾರೆ. ಪ್ರಕೃತಿ ಸಹಜ ಕ್ರಿಯೆಗಳು ಇವೆಲ್ಲ. ನೀವೆಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ, ನೀವು ನಂಬ್ತಿರೋ ಇಲ್ಲೋ ವಿದ್ಯಾರ್ಥಿಗಳೇ, ತಿಂಗಳಿಗೆ 2 ಸಾವಿರ ಕೊಟ್ಟು ಜಿಮ್ಮಿಗೆ ಹೋಗ್ತಾರೆ ಕೆಲವರು. ನಿಜನ? ನಿಮ್ಮ ದರ್ಶನ ಸೇರ್ಕೊಂಡು 2,000 1,500 ತಿಂಗಳಿಗೆ ಫೀಸ್ ಕೊಟ್ಬಿಟ್ಟು ಜಿಮ್ಮಿಗೆ ಹೋಗಿ ಇದೆಲ್ಲ 6 ಪ್ಯಾಕು 7 ಪ್ಯಾಕು 12 ಪ್ಯಾಕು ಮಾಡ್ತಿದ್ದೀರ. ನಮ್ ಕೋಡ ಸರ್ ಪುರುಷಟ್ಟೆ ನಿಮ್ಮಿಂದ 1 ರೂಪಾಯಿ ಎಕ್ಸ್ಪರ್ಟ್ ಮಾಡದೆ 170 ಮೆಟ್ಟಲ್ಗಳನ್ನ ಹತ್ತಿ ಕರ್ಕೊಂಡ್ಬಂದು ಮತ್ತೆ 125 ಮೆಟ್ಟಲ್ಗಳನ್ನ ಇಳಿಸ್ತಾರಲ್ಲ, ಎಲ್ಲ ಜೀವನದ ಶ್ರೇಷ್ಠ ಜೀವನಗಳು. You see, because it is, I told na, nature of law, without paying single entry, you are getting the exercise to your own body. So you should hats off to that management and this principle. Yes or no? Yes. ಅಂದ್ರೆ ಇವತ್ತು ವಿದ್ಯಾರ್ಥಿ ಸಮೂಹ ಹೆಂಗೆ ವಿಚಾರ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಮಾತಾಡ್ತಾ ಇಲ್ಲಾದ್ರೂ ಬೋರ್ ಆದ್ರೆ ಯಾರಾದ್ರೂ ಎದ್ಬಿಟ್ಟು ಸರ್ ಬೋರ್ ಹೊಡಿತಿದ್ರೆ ನಿಲ್ಸೋ ಮಾರಾಯ ಅಂದ್ರೆ ನಿಲ್ಲಿಸ್ತೀವಿ. ಅಲ್ಲಿರೋದು ಸುಮ್ಮನೆ ಬರಿತಾ ಇರ್ತೀವಿ. ಸೊ ಇವತ್ತು ಒಂದು ಕಾಲೇಜಿಗೆ ಹೋದಾಗ ಎಷ್ಟು ಫ್ಲೋರ್ ಇದೆ, ಲಿಫ್ಟ್ ಇದೆಯಾ ಅಂತ ಕೇಳ್ತಾರೆ. ನಮ್ಮ ಕಾಲೇಜಿಗೆ, ಇಂಜಿನಿಯರಿಂಗ್ ಕಾಲೇಜಿಗೆ 4th ಫ್ಲೋರ್ ಅಂತ ನಾವು ಹೋಗ್ಬರ್ತೀವಿ. ನಾನು ಹತ್ತಿ ಇಳಿತೀನಿ, ಸರ್ ಲಿಫ್ಟ್ ಇದೆಯಾ ಅಂತಾರೆ. ಲಿಫ್ಟ್ ಯಾಕೆ ಬೇಕಪ್ಪ ಕೇಳಿದೆ. ಲಿಫ್ಟ್ ನಿಮ್ ಪಪ್ಪ ಕೇಳಿದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀನು 18ರ ತರುಣ ಜಾಡಿಸಿ ನೆಲಕ್ಕೆ ಒತ್ತರೆ ನೀನು ಉಪ್ಪಬೇಕಾದ್ರೆ ಗೋಲಿ ಡ್ರಿಲ್ ಮಾಡಬಾರ್ದು ಅಂತ ಈಜು. ನೀನು ಲಿಫ್ಟ್ ಕೇಳ್ತೀಯಲ್ಲ, ನಿನ್ನ ಉದ್ದೇಶ ಏನು?
ಓದಬೇಕು ಅಂತ ಬಂದಿದ್ಯೋ ಅಥವಾ ಒಳ್ಳೆ ಪರ್ಸನಾಲಿಟಿ ಬೆಳೆಸ್ಕೊಂಡು ಹೋಗಿ ಬಂದಿದ್ಯೋ ಅಂತ ಹೇಳಿದೆ. ನಾನ್ ಸೆನ್ಸ್ ಕ್ವೆಶನ್ಸ್ ಆಗತ್ತೆ, ಬ್ಲೇಮ್ ಮಾಡಬಾರ್ದು. ನಮಗೆ ಯಾಕೆ ಸಂಜೀವಿನಿ ಪದವಿ ಪೂರ್ವ ಕಾಲೇಜಿನಂತ ಕಾಲೇಜುಗಳು ನನಗೆ ಇಷ್ಟ ಆಗತ್ತೆ. ಎಷ್ಟೊಂದು ಕಾಲೇಜುಗಳಿಗೆ ನಾನು ಭಾಷಣ ಮಾಡಿ ಬಂದಿದ್ದೀನಿ. AC ರೂಮಲ್ಲಿ ಮಾತಾಡಿದ್ದೀನಿ. ಅಲ್ಲಿ ಗಮದೆಣ್ಣೆ ಏನೋ ಪರ್ಫ್ಯೂಮ್, ಈ ಗಮದೆಣ್ಣೆ ಗೊತ್ತಿಲ್ಲ, ಅಪ್ಡೇಟ್ ಅಲ್ಲ ಪರ್ಫ್ಯೂಮ್ ಅಂತ ಹೇಳ್ತಾರೆ. ಇರ್ಲಿ ಮಗ, ನೀ ಸೆಂಟ್ ತರ ಹೇಳೋದು ನಮ್ಗೆ ಸೆಂಟ್ ಅಂದ್ರೆ ಗೊತ್ತಿದ್ದಿಲ್ಲ. ಮಾಸ್ಟರಿಗೆ ಹೋಗ್ಬೇಕಾದ್ರೆ ಸೆಂಟ್ ಅಂತ ಐತಂತೆ, ಗಮದೆಣ್ಣೆ ಅಂತಿದ್ವಿ ನಾವು. ಪರ್ಫ್ಯೂಮ್ Park Avenue, it's a very nice product. Park Avenue, that is from Raymond's. Raymond's showroom allo Park Avenue perfume anta ಹೇಳಿ ಕೊಡ್ತಾರೆ. ಬಟ್ ದಯವಿಟ್ಟು ಯಾರು ಹಾಕೋಣಕ್ಕೆ ಹೋಗಬೇಡಿ, ಶೋಕೇಸಲ್ಲಿ ಇರ್ತೀರ ಅಷ್ಟೇ. ಸುಮ್ಮನೆ ಬಂದಲ್ಲಿ ತೋರ್ಸಕ್ಕೆ ನಾನು ಹಾಕೋತೀನಿ ಅಂತ ಮಾಡೋದು. ಒಂದು 5,000 ವುಡ್ಲ್ಯಾಂಡ್ ಶೂ ನಮ್ಮನೆ ಮುಂದೆ ಇಟ್ಟಿರ್ತೀನಿ ನಾನು. ಈ ಥರ ಚಪ್ಪಲಿ ಹಾಕೊಂಡು ಬಂದ್ರೆ ಭಾಳ ಅನ್ಎಜುಕೇಟೆಡ್, ಭಾಳ ಹಿಂದೆ ನೋಡ್ಬಿಟ್ಟಿಯ ನನ್ನ ಮೇಷ್ಟ್ರು. ಏನೋ 30 ವರ್ಷ 4 ವಯಸ್ಸು ಪ್ರೊಫೆಸರ್ ಆಗುತ್ತೆ. ಖಾಲಿ ಬಿಲ್ಲಿ ಒಂದು 3 ರೂಪಾಯಿ ಚಪ್ಪಲಿ ಹಾಕ್ಯಾನ ಯಾವನಿ ಮೇಷ್ಟ್ರು. ಇವತ್ತು ನೀವು ಪುಣ್ಯ ಪ್ಯಾಂಟ್ ಹಾಕೊಂಬಂದ್ರಿ, 4 ಪೀಸ್ ಸರಿ ಗೊತ್ತು, ಪಂಚಿ ಹೊಡ್ಕೊಂಡು ಹೋಗಿದ್ರಿ, ಹಂಡ ಬಂಡದ ಪಂಚಿ. ನೀನ್ ಭಾಷಣ ನೋಡಕ್ ಬಂದಿಯೋ, ಭಾಷಣ ಕೇಳಕ್ ಬಂದಿಯೋ, ನಾನು ನೋಡಕ್ ಬಂದಿಯ? ನಾ ಬರ್ಕೊಂಡಾಕದೇನು, ಟೀ ಶರ್ಟ್ ಹಾಕೊಂಡೇನು, ನಾನು ಏನ್ ಹೇಳ್ತಿರೋದನ್ನ ಕೇಳ್ಕೊಳಲ್ಲ ನೀನು. ಆಯ್ತು, ನಂಗೆ ನಾಳೆ ಟೈ ಕಟ್ಕೊಂಡು ಇನ್ ಶರ್ಟ್ ಮಾಡ್ಕೊಂಡು ಗಮನದಿಂದ ಹಾಕೊಂಡು ಬರಲ್ಲ. ನೋ, ಚಾಪೀಸ್ ತಗೊಳ್ಳೋ, 60 ನಿಮಿಷ ಪಾಠ ಮಾಡೋ. 60 ನಿಮಿಷ ಪಾಠ ಮಾಡೋರು ಇಲ್ಲಿರೋ ಕೂತಿರೋ 170 ಜನಗಳು ನನ್ನ ಹೃದಯದಲ್ಲಿ ಬಂದು ಇರೋ ಸಿಗ್ಗ ಸಿ ಮುದ್ರೆ ಒತ್ತುತ್ತಾರಲ್ಲ, ಅದು ಎಲ್ಲ ವುಡ್ಲ್ಯಾಂಡ್ಗಳು, 5,000 ಬೂಟ್ಸ್ಗಳು, ಶೂಗಳು, ನಿನ್ನ ಪರ್ಫ್ಯೂಮ್ಗಳು, ಭಾರತ ರತ್ನ ಪ್ರಶಸ್ತಿಗಳಿಗಿಂತ ಶ್ರೇಷ್ಠ ಪ್ರಶಸ್ತಿ. ಹೃದಯದ ಮಕ್ಕಳ ಹೃದಯದ ಒಳಗಡೆ ನಮ್ದೊಂದು ಮುದ್ರೆ ಬತ್ತಿ ಹೋಗ್ಬೇಕು, ಅಲ್ಲೊಂದು ಗುರ್ತು ಬಿಟ್ಟು ಹೋಗ್ಬೇಕು. ನಾನು ಭಾಷಣ ಮಾಡ್ಬೇಕಾದ್ರೆ ಆ ಥರದ್ದು ಮನೋಭಾವನೆ ನಮ್ಮಲ್ಲಿ ಬರಬೇಕಾಗತ್ತೆ. ಓಕೆ, ಇವತ್ತು ನನಗೆ ಹೈಟೆಕ್ ಅಲ್ಲಿ AC ರೂಮಲ್ಲೆಲ್ಲ ಭಾಷಣ ಮಾಡ್ತೀನಿ. ಈ ತರದ್ದು ವಾಸನೆಯಲ್ಲಿ ಸಿಗಲ್ಲ, ಕೇಳೋ ಮನಸ್ಥಿತಿಗಳಿರಲ್ಲ, ಒತ್ತಾಯ ಪೂರ್ವಕವಾಗಿ ಕೂರಿಸಿರ್ತಾರೆ. ನೀವು ಇಷ್ಟೊತ್ತಾಗ ಎಷ್ಟು ಡೀಸೆಂಟ್ ಆಗಿ ಓದಿದ್ದೀರಾ? ಎಲ್ಲರೂ ನನ್ನ ವಿಚಿತ್ರಕ್ಕೆ ಬೆಂಗಾಲಿ ಮರಾಠಿ ಮೂವಿ ನೋಡ್ತಾರಲ್ಲ, ಹಂಗ ನೋಡಕ್ಕೆ ಯಾವ ಮಂಗನ ಏನೋ ಸರ್ವ್ಯಾರ ಎಲ್ಲರೂ ನನಗೆ ಹಳ್ಳ ಹತ್ತಿಸ್ಬಿಟ್ಟವ್ರೆ, ಹೊಡೆದು ಕಟ್ಟೆ ಹಾಕ್ಬಿಡ್ತಾವ್ರೆ. 5x5 ಅಗಲ 7 ಅಡಿ ಉದ್ದ ಅರೆಕೋಲು ಸಂಗೀತವನ್ನು ಮಣ್ಣು ಮಾಡೋನೆ ನನ್ನ ಬಿಂಬಿಸ್ಬಿಟ್ಟಿದ್ದಾರೆ. ಈಗ ನಿಮ್ಗೊಂದು ರೀತಿ ಕುತೂಹಲ ಇರುತ್ತೆ, ಈ ನಮ್ಮ ಏನು ಕಳೆದ ಕಟ್ಟೆ ಹಾಕಿ ಯಾಕೆ ಹೇಳಿದ್ರೆ ಜಗತ್ತಿನಲ್ಲಿ ದಾನಗಳು ಸಾಕಷ್ಟಿದೆ ಕಣ. ಕೆಲವರು ರಕ್ತದಾನ ಶ್ರೇಷ್ಠ ಅಂತ ಹೇಳ್ತಾರೆ, ಕೆಲವರು ಅನ್ನದಾನ ಶ್ರೇಷ್ಠ ಅಂತಾರೆ ಮಹಾಧೀಶರು. ನಮ್ಮ ಸಾಲಮುಖ ತಿಮ್ಮಕ್ಕಂತವರು ವೃಕ್ಷಗಳು ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಆದ್ರೆ ನನ್ನ ದೃಷ್ಟಿನಲ್ಲಿ ವಿದ್ಯಾದಾನ ಇದೆಯಲ್ಲ, ಅದು ಬಹುತೇಕ ಶ್ರೇಷ್ಠ ದಾನ ಜಗತ್ತಿನಲ್ಲಿ. ಒಬ್ಬ ಯುವಕ ಅಥವಾ ಒಬ್ಬ ಯುವತಿ ವಿದ್ಯೆ ಪಡೆದು ಬಿಟ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಸಾವಿರಾರು ಉದಾಹರಣೆಗಳನ್ನು ಕೊಡ್ತೀನಿ ನನಗೆ, ಸಾವಿರಾರು ಉದಾಹರಣೆಗಳು. ಇವತ್ತು ಯಾಕೆ ಸಂಜೀವಿನಿ ಅಂತ ಕಾಲೇಜುಗಳು ನಮ್ಗೆ ಇಷ್ಟ ಆಗುತ್ತೆ ಹೇಳಿದ್ರೆ, ಇಂಥ ಸಂಜೀವಿನಿ ಕಾಲೇಜುಗಳಲ್ಲಿ ವಿದ್ಯಾದಾನ ನಡೀತಾ ಇರುತ್ತೆ. ಅದು ಶ್ರೇಷ್ಠವಾದ ದಾನ. ಸ್ನೇಹಿತರ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 95+, 95, 96, 97, 98, 99, 100, 95ರ ಮೇಲೆ ಅಂಕ ತೆಗೆದಿರೋ SSLC ವಿದ್ಯಾರ್ಥಿಗಳನ್ನ ನೀನು ಫಸ್ಟ್ PUC ಸೇರಿಸ್ಕೊಂಡು 95 ಅಂಕ ತೆಗೆದಿರೋ ವಿದ್ಯಾರ್ಥಿಗಳನ್ನ ನೀನು